ಹೆಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ಚಾನಲ್ ಅಲ್ಲಿ ನಾವು ಹಲವಾರು ರೀತಿಯ IT ರಿಲೇಟೆಡ್, ಕೋಡಿಂಗ್ ಜಾಬ್ಸ್ ರಿಲೇಟೆಡ್ ವಿಡಿಯೋಸ್ಗಳು ಮಾಡ್ತಿರ್ತೇವೆ. ಸೊ ಅದರಿಂದ ನೀವು ಚಾನಲ್ ಅಲ್ಲಿ ಹೊಸತಾಗಿ ಬರೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಟಿಪ್ಸ್ ಕೊಡ್ತೇನೆ, ಯಾವ ರೀತಿ ನೀವು ಪ್ರೀವಿಯಸ್ಲಿ IT ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೆ IT ಫೀಲ್ಡ್ ಗೆ ಎಂಟರ್ ಆಗಬಹುದು ಅಂತ. ಫಸ್ಟ್ ಟಿಪ್ ಅಂತ ಹೇಳಿದ್ರೆ, ನೀವು IT ಫೀಲ್ಡ್ ಅನ್ನು ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು. ಎಂತಕ್ಕೆ ಅಂತ ಹೇಳಿದ್ರೆ, IT ಫೀಲ್ಡ್ ಅಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ ಗಳು ಅವೈಲೇಬಲ್ ಇದೆ. ನಿಮಗೆ ತುಂಬಾ ಕಷ್ಟ ಜಾಬ್ಸ್ ಗಳಿಂದ ತುಂಬಾ ಸುಲಭ ಜಾಬ್ಸ್ ಗಳ ಮಧ್ಯದಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ ಗಳು ಅವೈಲೇಬಲ್ ಇದೆ. ಸೊ ಅದರಿಂದಾಗಿ ಆಬ್ವಿಯಸ್ಲಿ ನಿಮಗೆ ಕಷ್ಟಕರ ಜಾಬ್ಸ್ ಆಗಿದ್ರೆ ಅದರಲ್ಲಿ ಪೇ ಹೆಚ್ಚಿರ್ತದೆ, ಸುಲಭ ಜಾಬ್ಸ್ ಅಲ್ಲಿ ಪೇ ಬೇಸಿಕ್ ಮಿನಿಮಮ್ ಇರ್ತದೆ. ಸೊ ಇದರ ಬೇಸಿಕ್ ಮಿನಿಮಮ್ ಪೇ ಸಹ ಉಂಟಲ್ಲ, ತುಂಬಾ ಹೈ ಆಗಿರ್ತದೆ. ಸೊ ಅದರಿಂದ ನೀವು ಫಸ್ಟ್ ಗೆ ಯಾವ ತರದ ಆಪ್ಷನ್ಸ್ ಗಳು IT ಫೀಲ್ಡ್ ಒಳಗೆ ಉಂಟು ಅಂತ ಹೇಳಿ ನೀವು ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು. ಎಂತಕ್ಕಂತ ಹೇಳಿದ್ರೆ, IT ಫೀಲ್ಡ್ ಅಲ್ಲಿ ಕೋಡಿಂಗ್ ಉಂಟು, ವೆಬ್ ಡೆವಲಪ್ಮೆಂಟ್ ಉಂಟು, ಟೆಸ್ಟಿಂಗ್ ಉಂಟು, ಕ್ಲೌಡ್ ಉಂಟು, ಡೆವಾಪ್ಸ್ ಉಂಟು, ಮತ್ತೆ ಹಲವಾರು ರೀತಿಯ ಬೇರೆ ಬೇರೆ ಆಪ್ಷನ್ಸ್ ಗಳು ಸಹ IT ಫೀಲ್ಡ್ ಅಲ್ಲಿ ಉಂಟು. ಸೊ ಅದರಿಂದಾಗಿ ನಿಮ್ಗೆ IT ಫೀಲ್ಡ್ ಅಲ್ಲಿ ಯಾವ ಪರ್ಟಿಕ್ಯುಲರ್ ಆಪ್ಷನ್ಸ್ ಅನ್ನು ಪಿಕ್ ಮಾಡಿ ನಿಮ್ಗೆ ಆ ಜಾಬ್ಸ್ ಗೆ ಹೋಗ್ಬೇಕು ಅಂತೇಳಿ ನೀವು ಕರೆಕ್ಟ್ ಆಗಿ ಪಿಕ್ ಮಾಡ್ಬೇಕಾಗ್ತದೆ. ಸೊ ಅದರಿಂದ ನಿಮಗೆ ಪಿಕ್ ಹೇಗೆ ಮಾಡುದು ನಿಮ್ಗೆ ಆಲ್ರೆಡಿ ಗೊತ್ತಿರೋದಿದ್ರೆ, ಸೊ ಅದಕ್ಕೋಸ್ಕರ ನೀವು ಕರೆಕ್ಟ್ ಆಗಿ IT ಫೀಲ್ಡ್ ಅನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಈ ಚಾನಲ್ ಅಲ್ಲಿ ನಾನು ತುಂಬಾ ರೀತಿಯ ವಿಡಿಯೋಸ್ ಗಳು ಮಾಡಿದ್ದೇನೆ. ಕೋಡಿಂಗ್ ಅಲ್ಲಿ ಯಾವ ರೀತಿ ಮಾಡಬಹುದು ನೀವು, ವೆಬ್ ಡೆವಲಪ್ಮೆಂಟ್, ಡೆವಾಪ್ಸ್, ಬ್ಯಾಕ್ ಎಂಡ್, ಕ್ಲೌಡ್, ಮತ್ತೆ ಹಲವಾರು ರೀತಿಯ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ವಿಡಿಯೋಸ್ ಮಾಡಿದ್ದೇನೆ. ನೀವು ಆ ಎಲ್ಲ ವಿಡಿಯೋಸ್ ಗಳನ್ನ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಯಾವ ಫೀಲ್ಡ್ ಗೆ ನೀವು ಹೋಗ್ಬಹುದು IT ಒಳಗೆ ಅಂತೇಳಿ ನಿಮ್ಗೆ ಕರೆಕ್ಟ್ ಆಗಿ ಅಂದಾಜಾಗ್ತದೆ. ಮತ್ತೆ ಒಂದ್ಸರಿ ನಿಮ್ಗೆ ನಿಮ್ಮ ಫೇವ್ರೆಟ್ ಫೀಲ್ಡ್ ಅಂತ ಹೇಳಿದ್ರೆ ಮೇ ಬಿ ಟೆಸ್ಟಿಂಗ್ ಇರ್ಬೋದು, ಅಥವಾ ಕೋಡಿಂಗ್ ಇರ್ಬೋದು, ಅಥವಾ ವೆಬ್ ಡೆವಲಪ್ಮೆಂಟ್ ಇರ್ಬೋದು, ಯಾವ್ದಾದ್ರು ಒಂದು ನಿಮಗೆ ಇಂಟ್ರೆಸ್ಟ್ ಆಗಿ ಅನಿಸಿದ ನಂತರ ಆ ಫೀಲ್ಡ್ ಇದು ಬೇಸಿಕ್ಸ್ ಗಳನ್ನು ಕಲಿರಿ. ಸೊ ಇದು ಸೆಕೆಂಡ್ ಪಾಯಿಂಟ್. ನಿಮ್ಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಆಗಿ ನಿಮ್ಗೆ ಅಟ್ರಾಕ್ಟಿವ್ ಆಗಿ ಅನಿಸ್ತದೆಯೋ ಆ ಫೀಲ್ಡ್ ಇದು ಬೇಸಿಕ್ಸ್ ಅನ್ನು ಕಲಿರಿ. ಒಂದ್ಸರಿ ನೀವು ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ ನಂತರ, ಆ ಬೇಸಿಕ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಕಲ್ತ ನಂತರ ನಿಮ್ಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಫೀಲ್ಡ್ ನಿಮ್ಗೆ ಕರೆಕ್ಟಾ ಅಲ್ವಾ ಅಂತೇಳಿ. ಎಂತಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡುವಾಗ ನಿಮ್ಗೆ ಆಗ್ಬಹುದು, ಓ ಕೋಡಿಂಗ್ ಇದು ಒಳ್ಳೇದನ್ನಿಸ್ತದೆ, ಓಕೆ ನಾನು ಕೋಡಿಂಗ್ ಮಾಡುವನ ಅಂತೇಳಿ. ಬಟ್ ನೀವು ಆಕ್ಚುಲ್ ಆಗಿ ನೀವು ಅಲ್ಲಿ ಕುತ್ಕೊಂಡು ಕೋಡಿಂಗ್ ಬೇಸಿಕ್ಸ್ ಕಲಿಯುವಾಗ ನಿಮ್ಗೆ ಅವಾಗ ಕರೆಕ್ಟ್ ಆಗಿ ಅರ್ಥ ಆಗ್ತದೆ ನಿಮ್ಗೆ ಕೋಡಿಂಗ್ ನಿಮ್ಗೆ ಫಿಟ್ಟಾ ಅಲ್ವಾ ಅಂತೇಳಿ. ಎಂತಂದ್ರೆ ನಿಮ್ಗೆ ಅದು ಇಂಟ್ರೆಸ್ಟ್ ಇರಬೇಕು, ಪ್ಲಸ್ ನಿಮ್ಗೆ ಅದನ್ನು ಕಲೀಲಿಕ್ಕೆ ಆಗ್ಬೇಕು. ಸೊ ಅದರಿಂದ ಈ ಎರಡು ವಿಷಯ ಸೆಟ್ ಆದ ನಂತರ ನಿಮ್ಗೆ ಆ ಫೀಲ್ಡ್ ಅಲ್ಲಿ ನಿಮ್ಗೆ ಜಾಬ್ಸ್ ಗಳು, ಆಪರ್ಚುನಿಟೀಸ್ ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಅದರಿಂದಾಗಿ ನೀವು ಕರೆಕ್ಟ್ ಆಗಿ ಬೇಸಿಕ್ಸ್ ಅನ್ನು ಕಲಿರಿ. ನಿಮ್ಗೆ ಕೋಡಿಂಗ್ ಇಷ್ಟ ಆದ್ರೆ ಕೋಡಿಂಗ್ ಇದು ಬೇಸಿಕ್ಸ್, ನಿಮ್ಗೆ ಕ್ಲೌಡ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಕ್ಲೌಡ್ ಇದು ಬೇಸಿಕ್ಸ್, ನಿಮ್ಗೆ ಡೆವಾಪ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಡೆವಾಪ್ಸ್ ಇದು ಬೇಸಿಕ್ಸ್. ಯಾವುದೇ ಫೀಲ್ಡ್ ಇರಬಹುದು, ಮೇ ಬಿ ಟೆಸ್ಟಿಂಗ್ಸ್ ಇರಬಹುದು. ಸೊ ಈ ಬೇಸಿಕ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಕಲ್ತ್ರೆ ನಿಮ್ಗೆ ಅರ್ಥ ಆಗ್ತದೆ ಯಾವ ರೀತಿ ನೀವು ಒಂದು ಫೀಲ್ಡ್ ಅಲ್ಲಿ ಪ್ರೋಗ್ರೆಸ್ ಮಾಡಬಹುದು ಅಂತ. ಥರ್ಡ್ ಪಾಯಿಂಟ್ ಅಂತ ಹೇಳಿದ್ರೆ, ಒಂದ್ಸರಿ ನಿಮ್ಗೆ ಬೇಸಿಕ್ಸ್ ಆಗನ್ನು ಕರೆಕ್ಟ್ ಆಗಿ ಕಲ್ತ ನಂತರ ನೀವು ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಿ. ಸೊ ಈಗ ನೀವು ಕೋಡಿಂಗ್ ಕಲ್ತಿದ್ರೆ ನೀವು ಕೋಡಿಂಗ್ ಮೇಲೆ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಿ. ಅಂದ್ರೆ ನೀವು ಒಂದು ಯಾವ ರೀತಿ ಕೋಡ್ ಅನ್ನು ಯೂಸ್ ಮಾಡಿ ಎಂತಾದ್ರು ಒಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡೋದಿರ್ಲಿ, ಅಥವಾ ಯಾವ ರೀತಿ ನೀವು ಕೋಡ್ ಅನ್ನು ಯೂಸ್ ಮಾಡಿ ನಿಮ್ಗೆ ಎಂತಾದ್ರೂ ಒಂದು ವೆಬ್ಸೈಟ್ಸ್ ಗಳು ಅಥವಾ ಈವನ್ ಮೊಬೈಲ್ ಆಪ್ಸ್ ಇಂಥದೆಲ್ಲ ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟ್ ಅಂದ್ರೆ ನೀವು ನಿಮ್ಮಷ್ಟಕ್ಕೆ ಮಾಡುದು, ನಿಮ್ಮ ಕಂಪ್ಯೂಟರ್ ಅಲ್ಲಿ ಇಡುದು, ಅದನ್ನು ಟೆಸ್ಟ್ ಮಾಡುದು, ನಿಮ್ಗೆ ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತದೆ ಇಲ್ವಾ ಅಂತೇಳಿ. ಹಲವಾರು ಯೂಟ್ಯೂಬ್ ವಿಡಿಯೋಸ್ ಗಳು ಅವೈಲೇಬಲ್ ಇದೆ, ಯಾವ ರೀತಿ ನೀವು ಒಂದು ಮೊಬೈಲ್ ಆಪ್ ಮಾಡಬಹುದು. ನನ್ನ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಆದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಬಹುದು. ಒಂದ್ಸರಿ ನೀವು ಅದನ್ನೆಲ್ಲ ಕರೆಕ್ಟ್ ಆಗಿ ಕಲ್ತು ನೀವು ಪ್ರಾಜೆಕ್ಟ್ ಅನ್ನೆಲ್ಲ ಕರೆಕ್ಟ್ ಆಗಿ ಬಿಲ್ಡ್ ಮಾಡಬೇಕು. ಈ ಪ್ರಾಜೆಕ್ಟ್ಸ್ ಗಳು ಬಿಲ್ಡ್ ಮಾಡುವಾಗ ನಿಮ್ಗೆ ಎರಡು ವಿಷಯ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಫಸ್ಟ್ ವಿಷಯ ಅಂತ ಹೇಳಿದ್ರೆ, ನಿಮ್ಗೆ ಆಬ್ವಿಯಸ್ಲಿ ಎಷ್ಟು ಕಷ್ಟ ಉಂಟು ಅಂತೇಳಿ ಗೊತ್ತಾಗ್ತದೆ. ಕಷ್ಟವ ಸುಲಭವ ಇಟ್ ಡಿಪೆಂಡ್ಸ್. ನಿಮ್ಗೆ ಇಂಟ್ರೆಸ್ಟ್ ಆಗಿ ನಿಮ್ಗೆ ಅದು ಸುಲಭ ಅಂತೇಳಿ ಅನಿಸಿದ್ರೆ ನಿಮ್ಗೆ ಅದು ಸುಲಭ ಆಗ್ಬಹುದು. ನಿಮ್ಗೆ ಕಷ್ಟ ಅಂತೇಳಿ ಅನಿಸಿದ್ರೆ ನೀವು ಅದ್ರ ಮೇಲೆ ಎಷ್ಟು ಎಫರ್ಟ್ ಕೊಡ್ಬೇಕು ಅಂತೇಳಿ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಸೆಕೆಂಡ್ ವಿಷಯ ಅಂತ ಹೇಳಿದ್ರೆ, ನಿಮ್ಗೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಆಗ್ತದೆ ಯಾವ ರೀತಿ ನೀವು ಅದನ್ನು ಮಾಡಬಹುದು, ಮತ್ತೆ ಯಾವ ರೀತಿ ಅದನ್ನು ನೀವು ಆಕ್ಚುಲ್ ಆಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಾಗ ಅಥವಾ ನಿಮ್ಮಷ್ಟೇ ನೀವು ಬಿಸ್ನೆಸ್ ಮಾಡ್ತಿರುವಾಗ ಅದನ್ನು ಯೂಸ್ ಮಾಡಬಹುದು ಅಂತೆಲ್ಲ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ತದೆ. ಸೊ ಅದರಿಂದ ಈ ಎರಡು ವಿಷಯಗಳನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿ ಕರೆಕ್ಟ್ ಆಗಿ ನಿಮ್ಗೆ ಅದು ಅರ್ಥ ಆದ್ರೆ ನಿಮ್ಗೆ ಪ್ರಾಜೆಕ್ಟ್ಸ್ ಗಳು ಬಿಲ್ಡ್ ಮಾಡಿ ನೀವು ಅದನ್ನು ಕಲಿಬಹುದು ಕರೆಕ್ಟ್ ಆಗಿ. ಈ ಪ್ರಾಜೆಕ್ಟ್ ಬಿಲ್ಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಅದರ ಪ್ರಾಕ್ಟೀಸ್ ಆಗ್ತದೆ. ನೀವು ಒಂದ್ಸರಿ ಕರೆಕ್ಟ್ ಆಗಿ ನೀವು ಪ್ರಾಜೆಕ್ಟ್ ಎಲ್ಲ ಕರೆಕ್ಟ್ ಆಗಿ ಬಿಲ್ಡ್ ಮಾಡಿದ್ರೆ ನಿಮ್ಗೆ ಇನ್ ಫ್ಯೂಚರ್ ಉಂಟಲ್ಲ ಎಂತ ಬೇಕಿದ್ರೆ ನಿಮ್ಗೆ ಅಚೀವ್ ಮಾಡಬಹುದು ಆ ಫೀಲ್ಡ್ ಅಲ್ಲಿ. ಎಂತ ಹೇಳಿದ್ರೆ, ಈ ಒಂದು 4-5 ಪ್ರಾಜೆಕ್ಟ್ಸ್ ಗಳು ಬಿಲ್ಡ್ ಮಾಡೋದು ಉಂಟಲ್ಲ ಅದು ತುಂಬಾ ಕಷ್ಟಕರ. ಬಟ್ ಒಂದ್ಸರಿ ನೀವು ಅದನ್ನು ಅಚೀವ್ ಮಾಡಿದ ನಂತರ ಮತ್ತೆ ನಿಮ್ಗೆ ಎಲ್ಲ ಸುಲಭದಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದಾಗಿ ಪ್ರಾಜೆಕ್ಟ್ ಬಿಲ್ಡ್ ಮಾಡೋದು ಅತ್ಯಂತ ಇಂಪಾರ್ಟೆಂಟ್. ಫೋರ್ತ್ ಟಿಪ್ ಅಂತ ಹೇಳಿದ್ರೆ, ನಿಮ್ಗೆ ಕರೆಕ್ಟ್ ಆಗಿ ಕೋಡಿಂಗ್ ಕಲ್ತು ಅಥವಾ ನಿಮ್ಮ ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ನೀವು ಕರೆಕ್ಟ್ ಆಗಿ ಕಲ್ತು ಅದರ ಪ್ರಾಜೆಕ್ಟ್ಸ್ ಗಳನ್ನು ಕೆಲವು ಬಿಲ್ಡ್ ಮಾಡಿ ಅದರ ಮೇಲೆ ಕೆಲಸ ಮಾಡಿದ ನಂತರ ನೀವು ಒಂದಾದ್ರೆ ಎಂತಾದ್ರು ಒಂದು ಸರ್ಟಿಫಿಕೇಶನ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಲ್ಲ ನಿಮ್ಗೆ ಡಿಗ್ರಿ ಮಾಡ್ಲಿಕ್ಕೆ ಆಪರ್ಚುನಿಟಿ ಇದ್ರೆ, ಮೇ ಬಿ ಡಿಪ್ಲೊಮಾ ಅಥವಾ ಮೇ ಬಿ BCA ಮಾಡ್ಲಿಕ್ಕೆ ಆಪರ್ಚುನಿಟಿ ಇದ್ರೂ ಸಹ ಅದನ್ನ ಮಾಡಿ ನೀವು. ಎಂತಕ್ಕಂತ ಹೇಳಿದ್ರೆ ನಿಮ್ಗೆ ಜಾಬ್ಸ್ ಗಳು ಸಿಗ್ಲಿಕ್ಕೆ ಉಂಟಲ್ಲ ತುಂಬಾ ಸುಲಭದಲ್ಲಿ ಆಗ್ತದೆ ನಿಮ್ಗೆ ಇಂಥ ಡಿಗ್ರಿಗಳು ಇದ್ರೆ.
ಸೊ ಅದರಿಂದಾಗಿ ನಾನು ಇದ್ರ ಮೇಲೆ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ, ಯಾವ ರೀತಿ ನಿಮಗೆ ಜಾಬ್ಸ್ ಗಳು ಸಿಗ್ತದೆ ಅಂತೇಳಿ. ಸೊ ಅದರಿಂದ ನೀವು ಆ ವಿಡಿಯೋ ಚೆಕ್ಔಟ್ ಮಾಡಬಹುದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ. ಸೊ ಇದರ್ ವೇ ನಿಮ್ಗೆ ಕರೆಕ್ಟ್ ಆಗಿ ನೀವು ಡಿಗ್ರಿ ಅಥವಾ ಒಂದೆಂತಾದ್ರು ಸರ್ಟಿಫಿಕೇಶನ್ ಇದ್ರೆ ನಿಮ್ಮ ಆಪರ್ಚುನಿಟಿ ಉಂಟಲ್ಲ ತುಂಬಾ ಹೈ ಆಗ್ತದೆ. ಈ ಡಿಗ್ರಿ ಮಾತ್ರ ಇದ್ರೆ ಉಂಟಲ್ಲ ನಿಮ್ಗೆ ಯೂಸ್ಫುಲ್ ಅಲ್ಲ, ಅದು ಸಹ ನಾನು ಹೇಳಿ ಬಿಡ್ತೇನೆ. ಅದ್ರ ಬಗ್ಗೆ ಸಹ ಒಂದು ವಿಡಿಯೋ ಮಾಡಿದ್ದೇನೆ ನಾನು. ಬಟ್ ನಿಮ್ಗೆ ಈ ಡಿಗ್ರಿ ಪ್ಲಸ್ ನಾನು ಆಗ ಹೇಳಿದೆ ಅಲ್ಲ, ನೀವು ಎಕ್ಸ್ಪ್ಲೋರ್ ಮಾಡಿದ್ದು ಐ ಟಿ ಫೀಲ್ಡ್ ಅನ್ನು, ಮತ್ತೆ ನೀವು ಅಂತಾರ ಒಂದು ಕೋಡಿಂಗ್ ಅಥವಾ ಯಾವ್ದಾದ್ರು ಒಂದು ಕ್ಲೌಡ್ ವಿಷಯಗಳ ಮೇಲೆ ಪ್ರಾಜೆಕ್ಟ್ಸ್ ಗಳು ಬಿಲ್ಡ್ ಮಾಡಿದ್ದು, ಇದೆಲ್ಲ ಮಾಡಿದ ನಂತರ ಮತ್ತೆ ನಿಮ್ಗೆ ಈ ಡಿಗ್ರಿ ಇದ್ರೆ ಉಂಟಲ್ಲ ಅವಾಗ ನಿಮ್ಗೆ ಜಾಬ್ಸ್ ಗಳ ಆಪರ್ಚುನಿಟಿ ಹೆಚ್ಚಾಗ್ತದೆ. ಸೊ ಅದರಿಂದಾಗಿ ನೀವು ಕರೆಕ್ಟ್ ಆಗಿ ಪ್ರಾಜೆಕ್ಟ್ಸ್ ಗಳನ್ನೆಲ್ಲ ಬಿಲ್ಡ್ ಮಾಡಿ ನಿಮ್ಮ ಹತ್ರ ಡಿಗ್ರಿ ಇದ್ರೆ ಅದೊಂದು ಒಳ್ಳೆ ಆಪ್ಷನ್. ಡಿಗ್ರಿ ಇರೋದಿದ್ರು ಸಹ ನೋ ಪ್ರಾಬ್ಲಮ್, ನಿಮ್ಮ ಪ್ರಾಜೆಕ್ಟ್ಸ್ ಗಳ ವ್ಯಾಲ್ಯೂ ಉಂಟಲ್ಲ ಅದು ಹೈ ಇರ್ತದೆ. ನೆಕ್ಸ್ಟ್ 5th ಪಾಯಿಂಟ್ ಅಂತ ಹೇಳಿದ್ರೆ, ಓಕೆ ನೀವು ಕರೆಕ್ಟ್ ಆಗಿ ಕಲ್ತಿದ್ರಿ, ನಿಮ್ಮ ಹತ್ರ ಡಿಗ್ರಿ ಇರ್ಲಿ ಇರದೇ ಇರ್ಲಿ, ಜಾಬ್ಸ್ ಗಳಿಗೆ ಅಪ್ಲೈ ಮಾಡಿ. ನಿಮ್ಮ ಹತ್ರ ಪ್ರಾಜೆಕ್ಟ್ಸ್ ಗಳಿದ್ರೆ ಒಂದು ಕರೆಕ್ಟ್ ಆಗಿ ರೆಸ್ಯೂಮ್ ಕ್ರಿಯೇಟ್ ಮಾಡಿ, ಆ ರೆಸ್ಯೂಮ್ ಅನ್ನು ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಕಾಯ್ಬೇಡಿ, ಎಷ್ಟು ಆಗ್ತದೆ ಅಷ್ಟು ಕಂಪನೀಸ್ ಗಳಿಗೆ ಅಪ್ಲೈ ಮಾಡಿ. ದಿನದಲ್ಲಿ ಒಂದು 2, 3, 4, 5 ಕಂಪನೀಸ್ ಗಳಿಗೆ ಅಪ್ಲೈ ಮಾಡಿದ್ರು ತೊಂದರೆ ಇಲ್ಲ. ವಿದಿನ್ 1 ಮಂತ್ ನಿಮ್ಗೆ ಯಾವ್ದಾದ್ರು ಒಂದು ಕಂಪನಿ ರಿವರ್ಟ್ ಬ್ಯಾಕ್ ಮಾಡಿ ನಿಮ್ಗೆ ಇಂಟರ್ವ್ಯೂ ಕೊಡ್ಲಿಕ್ಕೆ ಆಪರ್ಚುನಿಟಿ ಕೊಡ್ತಾರೆ. ಮತ್ತೆ ನಿಮ್ಮ ಪ್ರಾಜೆಕ್ಟ್ ಸ್ಕಿಲ್ಸ್ ಗಳನ್ನು ಅನುಸರಿಸಿ ಅವ್ರು ನಿಮ್ಗೆ ಹೈರ್ ಮಾಡ್ತಾರೆ. ಸೊ ಅದರಿಂದ ನೀವು ಕಾಯ್ಲಿಕ್ಕೆ ಕೂತ್ಕೊಳ್ಬೇಡಿ, ಅಂದ್ರೆ ಒಂದು ಕರೆಕ್ಟ್ ಟೈಮ್ ಅಥವಾ ಮೂಮೆಂಟಿಗೆ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸರಿ, ಪ್ರಾಜೆಕ್ಟ್ಸ್ ಗಳನ್ನೆಲ್ಲ ಬಿಲ್ಡ್ ಮಾಡಿದ ನಂತರ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಎಂತರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಅಲ್ಲಿ ರಿಪ್ಲೈ ಕೊಡ್ತೇನೆ ನಿಮ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.